ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯದು ಇನ್ನ ಬಂದಿಲ್ವಾ? ಬಂದಿಲ್ಲ. ಆದಿ, ನನ್ನ ಚೇಂಬರ್ಗೆ ಬನ್ನಿ. ಸರ್ ಹೇಳಿ. ಯದು ಇನ್ನ ಆಫೀಸಿಗೆ ಬಂದಿಲ್ವಾ? ಇಲ್ಲ ಸರ್, ಇಷ್ಟೊತ್ತಾದರೂ ಬಂದಿಲ್ಲ. ಬರಲ್ಲ ಅಂತ ಏನಾದರೂ ಮೆಸೇಜ್ ಮಾಡಿದಾನಾ? ನೋ ಸರ್, ಯಾರಿಗೇನು ಇನ್ಫಾರ್ಮ್ ಮಾಡಿಲ್ಲ. ಓಕೆ, ಅವನೇನಾದರೂ ಫೋನ್ ಮಾಡಿದ್ರೆ ನನಗೊಂದು ಕಾಲ್ ಮಾಡೋದಕ್ಕೆ ಹೇಳಿ. ಓಕೆ ಸರ್. ಏನೋ ಎಡವಟ್ಟಾಗಿರೋ ಥರ ಇದೆಯಲ್ಲ. ಮನೇಲಿ ಕಾವೇರಿ ಹುಷಾರಿಲ್ಲ ಅಂದ್ಕೊಂಡು ಮಲಗಿದ್ದಾಳೆ. ಅತ್ತೆ ಪೂರ್ಣಿ ಇಬ್ಬರು ನಡವಳಿಕೆನೂ ವಿಚಿತ್ರವಾಗಿದೆ. ಇಲ್ಲಿ ನೋಡಿದ್ರೆ ಪ್ರೀತಮು ಯದು ಬಗ್ಗೆ ವಿಚಾರಿಸ್ತಾನೆ. ಮೊದಲೇ ಅವನು ತಿಕ್ಲು ನನ್ನ ಮಗ. ಇವರಿಬ್ಬರು ಪಾರ್ಟಿಗೆ ಹೋಗಿದ್ದಾರೆ ಅಂತ ಮೇಲಿಂದ ಕೆಳಗಡೆ ತನಕನೂ ಉರ್ಕೊಂಡಿರ್ತಾನೆ. ನಾನು ಬೇರೆ ಅದಕ್ಕೆ ತುಪ್ಪ ಸುರ್ತಿದ್ದೆ. ಅಲ್ಲಿ ಹೋಗಿ ಗಲಾಟೆ ಏನಾರು ಮಾಡಿದ್ನಾ? ಒಟ್ಟಿನಲ್ಲಿ ಏನೋ ನಡೆದಿರೋದಂತೂ ನಿಜ. ಅದೇನು ಅಂತ ನಾನು ಕಂಡು ಹಿಡಲೇಬೇಕು. ಕಾವೇರಿ ಇದ್ದಿದ್ರೆ ಇಡೀ ಆಫೀಸೇ ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿರ್ತಿತ್ತು, ಎಷ್ಟು ಕಳೆ ಆಗಿರ್ತಿತ್ತು. ಈಗ ನೋಡಿದ್ರೆ ಎಲ್ಲ ಡಲ್ ಹೊಡಿತಾ ಇದೆ. ಛೇ, ಅವಳಿಲ್ದೆ ಇರೋದಕ್ಕೆ ಆಗ್ತಿಲ್ವಲ್ಲ. ಅವಳು ಹೇಗಿದ್ದಾಳೋ ಏನೋ ಪಾಪ. ಅವಳು ಹುಷಾರಾಗಿದ್ದಾಳ? ಏನು ಕತೆ? ಜ್ವರ ಕಮ್ಮಿ ಆಗಿರಬಹುದಾ? ಈಗಲಾದರೂ ಅವಳು ಫೋನಿಗೆ ಸಿಗ್ತಾಳ ನೋಡೋಣ. ಬೇಡ, ಅವಳಿಗೆ ಹುಷಾರಿಲ್ಲ ಅಂತ ಬೇರೆ ಹೇಳ್ತಾ ಇದ್ರು. ಹೇಗೆ ಫೋನ್ ಮಾಡೋದು? ಪದ್ಮಾಂಟಿಗೆ ಒಂದ್ಸಲ ಕಾಲ್ ಮಾಡೋಣ. ಅರೆ, ಪ್ರೀತು ಕಾಲ್ ಮಾಡ್ತಿದ್ದಾನೆ. ಕಾವೇರಿ ಜೊತೆ ಮಾತಾಡಕ್ಕಿರ್ಬೇಕು. ಪೂರ್ಣಿ, ಯಾರ್ದು ಫೋನು? ಪ್ರೀತು ಕಾಲ್ ಮಾಡ್ತಿದ್ದಾನಮ್ಮ. ಕಾವೇರಿ ಜೊತೆ ಮಾತಾಡಕ್ಕಿರ್ಬೇಕು. ಕೊಟ್ಬಿಟ್ಟು ಬರ್ತೀನಿ. ಒಂದು ನಿಮಿಷ ಇರು. ಕಾವೇರಿಗೆ ಕೊಡಬೇಡ. ಅವಳಿಗಿನ್ನೂ ಹುಷಾರಿಲ್ಲ, ಮಲಗಿದಾಳೆ ಅಂತ ಹೇಳ್ಬಿಡು. ಸರಿ. ಹಲೋ. ಹಲೋ, ಕಾವೇರಿ ಹೇಗಿದ್ದಾಳೆ? ಜ್ವರ ಕಮ್ಮಿ ಆಗಿದೆಯಾ? ಇನ್ನೂ ಇಲ್ಲ ಪ್ರೀತು, ಜ್ವರ ಬಿಟ್ಟು ಬಿಟ್ಟು ಬರ್ತಿದೆ. ಅಮ್ಮ ಕಷಾಯ ಮಾಡ್ಕೊಟ್ಟಿದ್ರು. ಈಗ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡ್ತಿದ್ದಾಳೆ. ಏನು, ಇನ್ನೂ ಹುಷಾರಾಗಿಲ್ವಾ? ಬೆಳಗ್ಗೆನೆ ಟ್ಯಾಬ್ಲೆಟ್ ತಗೊಂಡಿದ್ದಾಳೆ, ಇನ್ನೂ ಸರಿ ಹೋಗಿಲ್ವಾ? ಇಲ್ಲ ಪ್ರೀತು. ಹಾಗಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಬೆಸ್ಟ್ ಅನ್ಸುತ್ತೆ. ನಾನು ಬರಲಾ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ? ಅದು ಒಂದು ನಿಮಿಷ. ಬೇಡ ಪ್ರೀತು, ಅವಳು ಎದ್ದ ತಕ್ಷಣ ನಾವೇ ಕರ್ಕೊಂಡು ಹೋಗ್ತೀವಿ, ತೊಂದರೆ ಇಲ್ಲ. ಸರಿ, ಕಾವೇರಿ ಎದ್ದ ಕೂಡಲೇ ನನಗೊಂದು ಕಾಲ್ ಮಾಡಿಸಿ. ಹಾ ಸರಿ ಪ್ರೀತು. ಇನ್ನೂ ಜ್ವರ ಕಮ್ಮಿ ಆಗಿಲ್ವಾ? ಮೇ ಬಿ ಏನೋ ಇನ್ಫೆಕ್ಷನ್ ಆಗಿರ್ಬೇಕು ಅನ್ಸುತ್ತೆ. ಎದು ಏನಾದ ಅಂತ ಗೊತ್ತಿಲ್ಲ. ಎದು ಕಾಣಿಸ್ತಿಲ್ಲ ಅಂತ ಅವ್ರ ಅಜ್ಜಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಪಾರ್ಟಿಯಿಂದ ಅವರಿಬ್ರು ಒಟ್ಟಿಗೆ ಬಂದಿದ್ದಾರೆ. ಕಾವೇರಿ ಒಂದ್ಸಲ ಫೋನಿಗೆ ಸಿಕ್ಕಿದ್ರೆ ಎದು ಬಗ್ಗೆ ವಿಚಾರಿಸ್ಬೋದು. ಇವರಿಬ್ರು ಮಧ್ಯ ನಾನು ಸಿಕ್ಕಾಕೊಂಡಿದ್ದೀನಿ ಅನ್ನಿಸ್ತಾ ಇದೆ. ನಿಮ್ಮೆಲ್ಲರ ಜೊತೆನೂ ಕೂತ್ಕೊಂಡು ಇಷ್ಟೊಂದು ವೆರೈಟಿ ಫುಡ್ ತಿಂದು ಎಷ್ಟು ದಿನ ಆಗಿತ್ತೋ ಏನೋ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನೀವೇ ಎಲ್ಲರೂ ಸೇರಿ ನನಗೆ ಬಡಿಸ್ಬೇಕು. ಅಪ್ಪ, ಇವತ್ತು
ನಾನೇ ನಿಮ್ಗೆ ಊಟ ತಿನ್ನಿಸ್ತೀನಿ. ಓ ಮವ, ಇವತ್ತು ನಾನು ಏನಾದರೂ ತಿನ್ನಿಸ್ತೀನಿ. ಹಾಂ, ನಿಮ್ಮ ಫೇವ್ರೇಟು ಜಾಂಗೀರು ತಗೊಳ್ಳಿ. ಅಪ್ಪ ತಗೊಳ್ಳಿಪ್ಪ, ಇದನ್ನು ತಿನ್ನಿ ಪ್ಲೀಸ್. ನಾನು ಕೊಡೋದನ್ನು ತಿನ್ನಿ. ಓ, ಇಬ್ಬರು ತಿನ್ನಿಸ್ತೀರಾ? ತಿನ್ನಿಸಿ. ಇವತ್ತು ನನಗೆ ಎಷ್ಟು ಕೊಟ್ಟರು ನಾನು ತಿನ್ನೋದಕ್ಕೆ ರೆಡಿ. ತಿನ್ನಿಸಿ. ತಗೊಳ್ಳಿ ಮಾವ, ತಿನ್ನಿ ಮಾವ. ಸ್ವಲ್ಪ ತಗೊಳ್ಳಿ ಅಪ್ಪ, please ಅಪ್ಪ. ತಗೊಳ್ಳಿ ನಿಲ್ಸಿ. ತಗೊಳ್ಳಿ. ನೋಡಿ, ನೀವು ಈ ಥರ ತಿಂಡಿ ಎಲ್ಲ ಅವ್ರಿಗೆ ತಿನ್ನಿಸೋ ಹಾಗಿಲ್ಲ. ಅವ್ರಿಗೆ ಅದ ಸಪ್ರೇಟ್ ಚಾರ್ಟ್ ಇದೆ. ಅವ್ರಿಗೆ ನಾನೇ ಫುಡ್ ಕೊಡಬೇಕು ಅಂತ ಮೇಡಮ್ ಆರ್ಡರ್ ಆಗಿದೆ. ಮಾವ, ಇದೇನು ಮಾವ ಹೀಗೆ? ಮನೆಯವ್ರ ಮೇಲೇ ನಂಬಿಕೆ ಇಲ್ವಾ? ಪ್ರಭಾ, ನನ್ನನ್ನೇನು ಕೇಳ್ತೀಯ? ಇದೆಲ್ಲ ನಿನ್ನ ಹೆಂಡತಿ ಆರ್ಡರು. ಕಾತಿ, ಆದರೂ ಇಷ್ಟೊಂದು ರೆಸ್ಟ್ರಿಕ್ಷನ್ಸ್ ಯಾಕೆ? ನನಗೆ ಇವೆಲ್ಲ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. ಎಲ್ಲಾನು ತಿನ್ಬೋದಪ್ಪ, ಆದರೆ ಸ್ವಲ್ಪ ದಿನ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ನಾರ್ಮಲ್ ಆಗೋವರೆಗೂ ಅವ್ರು ಹೇಳ್ದಾಗೆ ಕೇಳಬೇಕು. ನಿಮ್ಮನ್ನ ಸೇಫ್ ಆಗಿಡೋದು ಅವ್ರ ಜವಾಬ್ದಾರಿ ಅಪ್ಪ. ಈಗ ಅದಕ್ಕೆ ಅವ್ರು ಅಷ್ಟು ಸ್ಟ್ರಿಕ್ಟ್ ಆಗಿರೋದು. ಅಟ್ಲೀಸ್ಟ್ ಕಾತಿ, ಮನೆಯವ್ರ ಊಟ ತಿಂಡಿ ಕೊಡೋದಕ್ಕಾದ್ರೂ ಅವಕಾಶ ಕೊಡಬೇಕಲ್ವಾ? ಮನೆಯವ್ರ ಮೇಲೂ ಡೌಟಾ? ಡೌಟ್ ಅಂತ ಅಲ್ಲ ಪ್ರಭಾ, ಒಂದು ಕಾಮನ್ ಡಿಸಿಪ್ಲಿನ್ ಇರಲಿ ಅಂತ ಅಷ್ಟೇ. ಅಪ್ಪನ ಫುಡ್ಡು ಮೆಡಿಸನ್ನು ಎಲ್ಲ ನನ್ನ ಕಣ್ಮುಂದೆನೇ ಆಗಬೇಕು. ನಾನೇ ಜವಾಬ್ದಾರಿ ತಗೊಂಡಿದ್ದೀನಿ. ಇದ್ರ ಬಗ್ಗೆ ಮುಂಚೆನೂ ನಾವು ಮಾತಾಡಿದ್ದೀವಿ. ಇಟ್ ಡಿಸೈಡ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಬೇಡ ಪ್ಲೀಸ್. ಆಗಲಿ, ಇರಲಿ ಬಿಡು ಪ್ರಭು. ಇದೆಲ್ಲ ಟೆಂಪ್ರರಿ ಅರೇಂಜ್ಮೆಂಟ್ ತಾನೇ, ಆಮೇಲೆಲ್ಲ ಸರಿ ಹೋಗುತ್ತೆ. ಏಯ್ ತೇಜು, ಯಾಕೋ ಸುಮ್ಮನೆ ಕೂತಿದೀಯಾ? ಕಾತಿ, ಎಲ್ರಿಗೂ ಬಡಿಸು, ಊಟ ಮಾಡಲಿ. ಅಪ್ಪ, ನೀವು ಡಯಟಲ್ಲಿದ್ದೀರಾ. ನೀವು ಏನು ತಿನ್ನೋ ಹಂಗಿಲ್ಲ ಸರಿಗೆ. ನಿಮ್ಮನ್ನು ಮುಂದೆ ಕೂರಿಸ್ಕೊಂಡು ನಾವಿಷ್ಟೆಲ್ಲ ತಿನ್ನೋದು ತುಂಬ ಬೇಜಾರಾಗ್ತಿದೆಪ್ಪ. ಅದಕ್ಕೆ ಯಾಕೋ ಬೇಜಾರು ಮಾಡ್ಕೋತೀಯಾ? ನೀವೆಲ್ಲರೂ ನನ್ನ ಕಣ್ಣು ಮುಂದೆನೇ ಖುಷಿ ಖುಷಿಯಾಗಿ ತಿನ್ನೋದನ್ನು ನೋಡೋದಕ್ಕಿಂತ ತೃಪ್ತಿ ಇನ್ನೇನಿದೆ ಹೇಳು? ನಿಜ ಹೇಳ, ನಿಮ್ಮ ಈ ಖುಷಿ ನೋಡಿನೇ ನನ್ನ ಅರ್ಧ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ನನಗೂ ಅಷ್ಟೇ ಅಪ್ಪ. ನೀವು ಮನೆಗೆ ಬಂದಿದ್ದ ಸಂತೋಷಕ್ಕೆ ಹೊಟ್ಟೆನೇ ತುಂಬ ಹೋಗ್ಬಿಟ್ಟಿದೆ. ಗುಡ್. ತೇಜು, ಹೇಗೆ ನಡೀತಿದೆ ಆಫೀಸು? ಚೆನ್ನಾಗಿ ನಡೀತಿದೆಪ್ಪ. ಎಲ್ಲ ಒಂದು ಹೊಸ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಥರ ಇದೆ, ಹೊಸದಾಗಿ. ಆ್ಯಂಡ್ ಬೆಸ್ಟ್ ಪಾಸಿಬಲ್ ಏನು ಮಾಡೋಕ್ಕಾಗತ್ತೋ ಮಾಡ್ತಾ ಇದ್ದೀನಪ್ಪ. ಲರ್ನಿಂಗ್ ಹ್ಯಾಸ್ ನೋ ಎಂಡ್. ಲೈಫ್ ಈಸ್ ಅ ಓಪನ್ ಯೂನಿವರ್ಸಿಟಿ ಹಾಗಂತ ದೊಡ್ಡವ್ರು ಹೇಳಿದ್ದಾರೆ ಗೊತ್ತಾ? ಹೌದಪ್ಪ.